ಕೇವಲ 6 ಕಿಲೋಮೀಟರ್ ಅಂತರದಲ್ಲಿದ್ರೂ ಕೂಡ ಪ್ರಚಾರದ ಕೊರತೆಯಿಂದ ಈ ದೇವಸ್ಥಾನಕ್ಕೆ ಹೆಚ್ಚು ಪ್ರಚಾರವೂ ಸಿಗಲಿಲ್ಲ, ಭಕ್ತರು ಬರೋದಕ್ಕಾಗೋದಿಲ್ಲ. ಕೇವಲ 6 ಕಿಲೋಮೀಟರ್ ಅಷ್ಟೇ. ಹೊನ್ನಾಳಿಯ ನೀವು ರಾಯರ ಮಠ ದರ್ಶನ ಮಾಡಿಕೊಂಡು ಬಳ್ಳೇಶ್ವರ, ನೀವು ಹಿರೇಕೆರೂರು ಮಾರ್ಗ ಹೋಗಿ ರಣಬೇಂದ್ರ ಮಾರ್ಗ ಹೋಗಿ ಹೋಗ್ತೀರಿ, ನೀವು ಈ ಭಾಗದಲ್ಲಿ ಹೋಗ್ತಾ ಬಲಭಾಗದಲ್ಲಿ ತಿರುಗಿದ್ರೆ ಸೀದಾ ಬಳ್ಳೇಶ್ವರ ಗ್ರಾಮಕ್ಕೆ ಬರುತ್ತೆ. ರಸ್ತೆಯಿಂದ ನಮಗೆ ಕರೆಕ್ಟ್ 6 ಕಿಲೋಮೀಟರ್, ಹೊನ್ನಾಳಿಂದ 6 ಕಿಲೋಮೀಟರ್ ದೂರದಲ್ಲಿ ಸುಂದರವಾದ ಶಿಲ್ಪಕಲೆ ಇರುವಂತಹ ಹೊಯ್ಸಳರ ಕಾಲದ, ಸೇವಣರ ಕಾಲದ ಶಿಲ್ಪಕಲೆಯುಳ್ಳ ಒಂದು ಬಳ್ಳೇಶ್ವರ ದೇವಸ್ಥಾನವನ್ನು ನಾವು ನೋಡ್ಬೋದು. ಸ್ನೇಹಿತರೆ, ನಾವು ದೇವಾಲಯದ ಅಧ್ಯಯನದಲ್ಲಿ ಗಮನಿಸಬೇಕಾದ್ರೆ ನಮಗೆ ಕಲ್ಯಾಣಿ ಚಾಲುಕ್ಯರು ಹಾಗೂ ಹೊಯ್ಸಳರ ಕಾಲದಲ್ಲಿ ತಮ್ಮದೇ ಒಂದು ಶಿಲ್ಪಕಲೆಯನ್ನ ಅಳವಡಿಸಿಕೊಂಡು ಹೊಸ ಸ್ವರೂಪವನ್ನು ಕೊಡುತ್ತಾರೆ. ಈ ಭವ್ಯ ದೇವಾಲಯಕ್ಕೆ ನಿರ್ಮಾಣ ನಾಂದಿ ಅವರ ಹಲವು ದೇವಾಲಯಗಳು ನಾವು ನೋಡ್ಬೋದು. ಈ ದಾವಣಗೆರೆ ಇರ್ಬೋದು, ಈಗ ದಾವಣಗೆರೆ ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಹಾಸನ ಇರ್ಬೋದು, ಈ ಭಾಗದಲ್ಲಿ ಹಲವು ಶಿಲ್ಪಕಲೆಗಳಿರುವಂಥ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ನಮಗೆ ಈ ದಾವಣಗೆರೆ ಜಿಲ್ಲೆಯಲ್ಲಿರುವಂಥ ಹೊನ್ನಾಳಿ, ಅಲ್ಲಿ ಸ್ವಲ್ಪ ದೂರದಲ್ಲಿರುವಂಥದ್ದು, ಹೊನ್ನಾಳಿಯಿಂದ ನಿಮ್ಗೆ ಒಂದು 8 ಕಿಲೋಮೀಟರ್ ಆಗ್ಬೋದು. ಇಲ್ಲಿ ಬಳ್ಳೇಶ್ವರ ಅನ್ನೋ ದೇವಾಲಯ ಅಜ್ಞಾತವಾಗಿದೆ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆದಂತಹ ಒಂದು ಬಳ್ಳೇಶ್ವರ ಅದ್ಭುತವಾದ, ತುಂಬ ಸುಂದರವಾದ ಕೆತ್ತನೆಯುಳ್ಳ ಒಂದು ದೇವಸ್ಥಾನ ಇದೆ. ನೀವು ನೋಡ್ಬೋದು ಗರ್ಭಗುಡಿಯಲ್ಲಿ ಬಳ್ಳೇಶ್ವರ ಎಷ್ಟು ಎತ್ತರದಲ್ಲಿದೆ ಅನ್ನೋದನ್ನು ನಾವು ಕಾಣ್ಬೋದು. ಆದರೆ ಇಲ್ಲಿ ಪ್ರಚಾರದ ಕೊರತೆಯಿಂದ, ಅಂದರೆ ಪ್ರವಾಸಿಗರು ಬರೋಕ್ಕಾಗೋದಿಲ್ಲ, ಮತ್ತು ಇತಿಹಾಸ ಅಧ್ಯಯನಕಾರರಿಗೂ ಇಲ್ಲಿ ಈ ದೇವಸ್ಥಾನ ಏನಿದೆ ಬಹಳ ಕೆಲವರಿಗೆ ಮಾತ್ರ ಗೊತ್ತಿದೆ, ಎಲ್ಲರಿಗೂ ಗೊತ್ತಿಲ್ಲ, ಪ್ರವಾಸಿಗರಿಗೆಲ್ಲ ಗೊತ್ತಿಲ್ಲ. ನಾವು ಇತಿಹಾಸದ ಪುಟದಲ್ಲಿ ನಾವು ಕೆದಕ್ತಾ ಹೋದಾಗ ಬಳ್ಳೇಶ್ವರ ನಮಗೆ ಈ ಗ್ರಾಮ ಒಂದು ಪ್ರಮುಖ ಪಟ್ಟಣ ಕೇಂದ್ರವಾಗಿತ್ತು ಅನ್ನೋದು ತಿಳಿಸ್ತಾ ಬರುತ್ತೆ ನಮಗೆ. ಆಯ್ತಾ, ಇಲ್ಲಿ ಸೇವಣರ ಕಾಲದ ಶಾಸನವು ದೊರೆಯುತ್ತೆ ನಮಗೆ. ನೀವು ದೇವಸ್ಥಾನದ ಮುಂಭಾಗದಲ್ಲಿ ನೋಡ್ಬೋದು, ಒಂದು ಶಾಸನ ಇದೆ, ಅದು ಸೇವಣರ ಕಾಲದ ಶಾಸನ. ಆ ಶಾಸನದಲ್ಲಿ ನೋಡಿ, ಅಲ್ಲಿ ಸೇವಣ ಅರಸ ರಾಮಚಂದ್ರನ ಶಾಸನದಲ್ಲಿ ಇಲ್ಲಿನ ಶ್ರೀಧರ ಹಾಗೂ ಲಕುಮಿ ದೇವರ ಉಲ್ಲೇಖವನ್ನು ನೋಡ್ಬೋದು. ಇಲ್ಲಿ ನಾವು ಇವತ್ತು ಈ ಬ್ರಹ್ಮನ ನೋಡಿದ್ವಿ, ಗಣಪತಿ ನೋಡಿದ್ವಿ, ಶಿವಪಾರ್ವತಿ, ಇದು ಶಿವಪಾರ್ವತಿ ನೋಡಿ, ಇದು ಶಿವಪಾರ್ವತಿ. ಮತ್ತೆ ಇಲ್ಲಿ ನಮಗೆ ನೋಡಿ, ಅದು ಲಕ್ಷ್ಮೇಶ್ವರ ಅಂತಾರೆ, ಇದು ಲಕ್ಷ್ಮಿ, ಇದು ಲಕ್ಷ್ಮಿ ಅಂತ ಹೇಳ್ತಾರೆ ಇದಕ್ಕೆ, ಈ ದೇವರಿಗೆ ಲಕ್ಷ್ಮಿ ಅಂತ ಹೇಳ್ತಾರೆ. ಹೊಯ್ಸಳರ ಕಾಲದಲ್ಲಿ ಈ ಬಳ್ಳೇಶ್ವರ ಅನ್ನೋದು ಒಂದು ದೊಡ್ಡ ಗ್ರಾಮ ಅಲ್ಲದೆ ಒಂದು ದೊಡ್ಡ ಅಗ್ರಹಾರವನ್ನು ಬೆಳೆದಿರುತ್ತೆ. ಬಳ್ಳೇಶ್ವರ ಆ ಅಗ್ರಹಾರವನ್ನು ಬೆಳೆಸಿದ್ದು 2ನೇ ವೀರಬಲ್ಲಾಳ ಅಂತಂದ್ರೆ ನಾರಸಿಂಗ ದೇವನ ಹೆಸರಲ್ಲಿ ದೇವಾಲಯವನ್ನು ನಿರ್ಮಿಸಿ ಶಿವಲಿಂಗ ಸ್ಥಾಪಿಸಿದ್ದು ಹೆಸರು ಬರುತ್ತೆ. ಹಾಗಾಗಿ ಈ ಊರಿಗೆ ಆ ಹೆಸರೇ ಬಂದಿದೆ, ಅಂದರೆ ಬಳ್ಳೇಶ್ವರ ಅನ್ನೋ ಹೆಸರು ಬಂದಿದೆ. ಇದು ಇಲ್ಲಿ ನಮಗೆ ಹಲವು ಜಿನಮೂರ್ತಿಗಳು ಕೂಡ ದೊರಕುತ್ತೆ. ನೀವು ಈ ದೇವಸ್ಥಾನದ ಬಲಭಾಗ ಈ ಕಡೆ ಭಾಗದಲ್ಲಿ ಹೋದಾಗ ಅಲ್ಲಿ ಜಿನಮೂರ್ತಿಗಳು, ಜಿನ ದೇವಸ್ಥಾನ ಇದೆ. ಹಾಗಾಗಿ ನಮಗೆ ಹೊನ್ನಾಳಿಯ ಈ ಬಳ್ಳೇಶ್ವರ ಗ್ರಾಮ ಕೂಡ ನಮಗೆ ಜೈನ ಕೇಂದ್ರ ಆಗಿತ್ತು ಅನ್ನೋದು ನಮಗೆ ಒಂದು ಪ್ರಮುಖ ಸಾಕ್ಷಿ ಆಗುತ್ತೆ, ಅಸ್ತಿತ್ವ ಕೊರುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ, ಬನವಾಸಿ ಪ್ರಾಂತ್ಯ ಆಳ್ತಿದ್ದ ಮಾರಸತ್ಯ ಅನ್ನೋನು ಇಲ್ಲಿ ಈ ಗ್ರಾಮಕ್ಕೆ ಭೂದಾನ ಕೊಟ್ಟಂತಹ ಶಾಸನವೂ ಇದೆ. ಈ ದೇವಸ್ಥಾನಕ್ಕೆ ಬಳ್ಳೇಶ್ವರನಿಗೆ ಭೂದಾನ ಕೊಟ್ಟಂತಹ ಶಾಸನವು ನಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಈ ದೇವಸ್ಥಾನನ ಹೊಯ್ಸಳರ 2ನೇ ವೀರಬಲ್ಲಾಳನ ಕಾಲದಲ್ಲಿ ತಂದೆ ನಾರಸಿಂಗ ದೇವನ ಹೆಸರಲ್ಲಿ ಶಿವಲಿಂಗ ಸ್ಥಾಪಿಸಿತು ಅಂತ ನಾವು ನೋಡ್ಬೋದು. ಈ ದೇವಾಲಯ ಪೂರ್ತಿ ನೋಡಿ, ಇದು ತ್ರಿಕೂಟ ದೇವಸ್ಥಾನ, ಇದು ತ್ರಿಕೂಟೇಶ್ವರ ದೇವಸ್ಥಾನ ಅಂತ ಹೇಳ್ತೀವಿ. ಅಂದ್ರೆ 3 ಗರ್ಭಗುಡಿ ಇದೆ ಅಲ್ಲಿ ನೋಡಿ. ಗರ್ಭಗುಡಿ, ಸುಖನಾಸಿ, ನವರಂಗ, ಮುಖಮಂಟಪ ಎಲ್ಲವೂ ಸಿಗ್ತಾ ಹೋಗುತ್ತೆ, ನಾವು ನೋಡ್ಬೋದು. ಮೂಲ ಗರ್ಭಗುಡಿಯಲ್ಲಿ ಬಳ್ಳೇಶ್ವರ ಶಿವಲಿಂಗ ಇದೆ. ನಮಗೆ ಈ ಉಳಿದ ಗರ್ಭಗುಡಿಯಲ್ಲಿ ಉಮಾಮಹೇಶ್ವರ, ಕಾರ್ತಿಕೇಯ, ಹಾಗೆ ಈ ಥರ ಶಿಲ್ಪಗಳನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ದೇವಾಲಯದ ಗರ್ಭಗುಡಿ ಅಂತರ ಬಾಗಿಲುವಾಡದಲ್ಲಿ ಸುಂದರವಾಗಿರುವಂತಹ ಅಲಂಕಾರಗೊಂಡಿರುವಂತಹ ಲಲಾಟದಲ್ಲಿ ಗಜಲಕ್ಷ್ಮಿ ನೋಡಿ, ಇಲ್ಲಿ ಗಜಲಕ್ಷ್ಮಿ ಇದೆ. ಅಲ್ಲಿ ಲಲಾಟದಲ್ಲಿ ತ್ರಿಮೂರ್ತಿಗಳ ಕೆತ್ತನೆಯನ್ನು ನೋಡ್ಬೋದು ನಾವು ನೋಡಿ. ಈ ಕಡೆ ಇಲ್ಲಿ ಬ್ರಹ್ಮ ಇದ್ದಾನೆ, ಇಲ್ಲಿ ವಿಷ್ಣು ಇದ್ದಾನೆ, ಇಲ್ಲಿ ಶಿವ. ಬ್ರಹ್ಮ, ವಿಷ್ಣು, ಶಿವ, ನಾವು 3 ನೋಡ್ಬೋದು. ಬ್ರಹ್ಮ ವಿಷ್ಣು ಮಹೇಶ್ವರ. ಇನ್ನು 3 ಗರ್ಭಗುಡಿ ಸೇರಿದಂತೆ ಒಂದೇ ನವರಂಗ ಆಯಿತು. ಇದು 9 ಅಂಕಣನ 9 ಅಂಕಣ ಇದೆ ಇಲ್ಲಿ, ಪೂರ್ಣ ಸೇರಿ 9 ಅಂಕಣ ಪೂರ್ಣ ಸೇರಿ. ನೀವು ಆಮೇಲೆ ಈ ರೂಫಲ್ಲಿ ನೋಡ್ಬೋದು, ಮೇಲ್ಗಡೆ ನೋಡ್ಬೋದು. ಇಲ್ಲಿ ನೋಡಿ, ಅಷ್ಟದಿಕ್ಪಾಲಕರ ಕೆತ್ತನೆಯನ್ನು ನಾವು ಕಾಣ್ಬೋದು ನೋಡಿ. ಅಷ್ಟದಿಕ್ಪಾಲಕರ ಕೆತ್ತನೆ ಇದೆ ಕಂಪ್ಲೀಟ್. ಹಾಗೆ ಇಲ್ಲಿನ ಕೋಷ್ಟಕದಲ್ಲಿ ಗಣಪತಿ, ವಿಷ್ಣು, ಬ್ರಹ್ಮ, ವಿಷ್ಣು, ಬ್ರಹ್ಮ, ಹಾಗೆ ನಾಗನ ಶಿಲ್ಪವನ್ನು ಕೂಡ ನಾವು ನೋಡ್ಬೋದು. ನೀವು ಅಷ್ಟು ಶಿಲ್ಪಗಳನ್ನು ನೋಡಿದ್ದೇವೆ.
ಇದು ಷಣ್ಮುಖನ? ಇದು ಹೊನ್ನಾಳಿಯಿಂದ ಕೇವಲ 6 ಕಿಲೋಮೀಟರ್ ಅಂತರದಲ್ಲಿದ್ರೂ ಕೂಡ ಪ್ರಚಾರದ ಕೊರತೆಯಿಂದ ಈ ದೇವಸ್ಥಾನಕ್ಕೆ ಹೆಚ್ಚು ಪ್ರಚಾರವೂ ಸಿಗಲಿಲ್ಲ, ಭಕ್ತರು ಬರೋದಕ್ಕಾಗೋದಿಲ್ಲ. ಕೇವಲ 6 ಕಿಲೋಮೀಟರ್ ಅಷ್ಟೇ. ಹೊನ್ನಾಳಿಯ ನೀವು ರಾಯರ ಮಠ ದರ್ಶನ ಮಾಡಿಕೊಂಡು ಬಳ್ಳೇಶ್ವರ, ನೀವು ಹಿರೇಕೆರೂರು ಮಾರ್ಗ ಹೋಗಿ ರಣಬೇಂದ್ರ ಮಾರ್ಗ ಹೋಗಿ ಹೋಗ್ತೀರಿ, ನೀವು ಈ ಭಾಗದಲ್ಲಿ ಹೋಗ್ತಾ ಬಲಭಾಗದಲ್ಲಿ ತಿರುಗಿದ್ರೆ ಸೀದಾ ಬಳ್ಳೇಶ್ವರ ಗ್ರಾಮಕ್ಕೆ ಬರುತ್ತೆ. ರಸ್ತೆಯಿಂದ ನಮಗೆ ಕರೆಕ್ಟ್ 6 ಕಿಲೋಮೀಟರ್, ಹೊನ್ನಾಳಿಂದ 6 ಕಿಲೋಮೀಟರ್ ದೂರದಲ್ಲಿ ಸುಂದರವಾದ ಶಿಲ್ಪಕಲೆ ಇರುವಂತಹ ಹೊಯ್ಸಳರ ಕಾಲದ, ಸೇವಣರ ಕಾಲದ ಶಿಲ್ಪಕಲೆಯುಳ್ಳ ಒಂದು ಬಳ್ಳೇಶ್ವರ ದೇವಸ್ಥಾನವನ್ನು ನಾವು ನೋಡ್ಬೋದು. ಇನ್ನು ಕಂಬಗಳನ್ನ ನೋಡ್ಬೋದು ನೋಡಿ, 4 ಕಂಬಗಳು, ಈ ಒಳಭಾಗದಲ್ಲಿ 4 ಕಂಬ, ಆಮೇಲೆ ಹೊರಭಾಗದಲ್ಲಿ 4 ಕಂಬ, ಕೆತ್ತನೆ ಇರುವಂತಹ ಕಂಬ. ಇನ್ನು ದೇವಸ್ಥಾನದ ಸುತ್ತಲೂ ಎಷ್ಟು ಕಂಬಗಳಿದೆ ನೀವು ಲೆಕ್ಕ ಹಾಕೋಬಹುದು. ಜಾಲಂಗರದಲ್ಲೂ ಅಷ್ಟೇ ಸೂಕ್ಷ್ಮವಾದ ಕೆತ್ತನೆಗಳಿವೆ. ಪ್ರತಿ ಒಂದು 3 ಗರ್ಭಗುಡಿಯ ಜಾಲಂಗರದಲ್ಲೂ ಸೂಕ್ಷ್ಮವಾದ ಕೆತ್ತನೆಯನ್ನು ನಾವು ಕಾಣ್ಬೋದು. ನಾಗರಾಜ್ ಅವರೇ, ಈ ದೇವಸ್ಥಾನಕ್ಕೆ ಬಳ್ಳೇಶ್ವರ ಅಂತ ಯಾಕೆ ಬಂತು? ಯಾವ ಬಳ್ಳೇಶ್ವರ ಅಂದ್ರೆ ಆ ಲಿಂಗ ಪೂಜೆ ಮಾಡಿದ್ಮ್ಯಾಗೆ ಬಳ್ಳ ಅಂತ ಇತ್ತಲ್ರಿ, ಅದು ಬುಟ್ಟಿ ಏನ್ ಸೇರ್ ಹೋದ್ರಲ್ಲ ಅವರು ಶಿವ, ಅವ್ರು ಬಂದು ಎಲ್ಲ ಮಳ್ಳ ಹಾಕಿ ಬುಟ್ಟಿ ಹೋಗುದು, ಲಿಂಗು ಪೂಜೆ ಮಾಡಕ್ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಅವರೆಲ್ಲ ಪೂಜೆ ಮಾಡಿದ್ರು. ಪೂಜೆ ಮಾಡೋದ್ಮೇಲೆ ಬೇರೆ ಕಡೆ ಹೋಗಿ ಕೂತ್ರ ಅವರು. ಲಿಂಗು ಪೂಜೆ ಮುಗೀತಾ, ಪೂಜೆ ಮುಗಿದ್ಮೇಲೆ ಹೋಗಿ ಕೂತಾಗ ಅವ್ರು ಏನ್ ಮಾಡಿದ್ರು, ಊಟ ಮಾಡ್ತಾ ಇದ್ರಂತೆ. ಇವ್ರು ಏನ್ ಮಾಡಿದ್ರಂತೆ, ಬಂದ್ರಂತೆ ಯಜಮಾನ್ರು. ಬಂದು ಲಿಂಗು ಪೂಜೆ ಮಾಡಿಲ್ಲ ನೀನು, ಬುಟ್ಟಿ ಪೂಜೆ ಮಾಡಿ ಅಂತಂದು ಅವ್ರಿಗೆ ಟೀಕೆ ಮಾಡಿ ನಗ್ಯಾಡಾರಂತೆ. ಅವಾಗ ಅವ್ರು ಹೇಳಿದ್ರಂತೆ, ಲಿಂಗು ಪೂಜೆ ಮಾಡ್ಯಾನ ಬುಟ್ಟಿ ಪೂಜೆ ಮಾಡ್ಯಾನ, ಹೋಗಿ ಕಿತ್ ನೋಡ್ರಿ ಅಂತ ಅಂದಾಗ ಅವ್ರು ಬಂದು ಕಿತ್ ನೋಡಿದ್ರಂತೆ. ಅವಾಗ ಲಿಂಗು ಉದ್ಭವ ಆಗಿತ್ತಂತೆ. ಅದಕ್ಕೆ ಊರ ಹೆಸರು ಬಳ್ಳೇಶ್ವರ ಅಂತ ಬಂತು, ದೇವ್ರ ಹೆಸರು ಬಾಳಲಿಂಗೇಶ್ವರ ಅಂತ ಬಂತು. ಇದು ಯಾರ ಕಾಲದಲ್ಲಿ ನಿರ್ಮಾಣ ಆಗಿದ್ದು ಅಂತಂದ್ರೆ ಮಾಹಿತಿ? ಇದು ಜಗಣಾಚಾರಿ ಕಟ್ಟಡ. ಹಾ, ಇದು ಜಗಣಾಚಾರಿ ಕಟ್ಟಡ. ಜಗಣಾಚಾರಿ ಅಂತಂದ್ರೆ ಹೊಯ್ಸಳರ ಹೊಯ್ಸಳರ. ನೋಡಿ ಸ್ನೇಹಿತರೆ, ನಾವು ಹೊನ್ನಾಳಿಯಲ್ಲಿ ತುಂಗಾ ನದಿಯನ್ನ ನಾವು ಕಾಣ್ತೀವಿ, ತುಂಗಭದ್ರಾ ನದಿಯನ್ನ ಕಾಣ್ತೀವಿ. ಈ ಬಳ್ಳೇಶ್ವರ ದೇವಾಲಯ ಹೊನ್ನಾಳಿಯಿಂದ 6 ಕಿಲೋಮೀಟರ್ ದೂರದಲ್ಲಿದ್ರೆ, ಇದು ತುಂಗಭದ್ರಾ ನದಿಯ ಮೇಲ್ಗಡೆ ದಂಡೆಯಲ್ಲೇ ನಾವು ಈ ದೇವಸ್ಥಾನವನ್ನ ಕಾಣ್ಬೋದು. ಹಿಂದೆ ಹೇಗೆ ಹೊಯ್ಸಳರು, ರಾಷ್ಟ್ರಕೂಟರು ಇರ್ಬೋದು, ಹೊಯ್ಸಳರು ಇರ್ಬೋದು, ಈ ನದಿ ಪಾತ್ರದಲ್ಲಿ ಯಾಕೆ ದೇವಸ್ಥಾನಗಳನ್ನ ಮಾಡ್ತಾ ಇದ್ರು ಅನ್ನೋದಕ್ಕೆ, ಒಂದು ಗುರುಕುಲಗಳನ್ನ ನಡೆಸ್ತಾ ಇದ್ರು, ಇನ್ನೊಂದು ಕೃಷಿ ಚಟುವಟಿಕೆಗಳು ಆ ದೇವಾಲಯದಿಂದ ನಡೆಸ್ತಾ ಇದ್ರು, ಇನ್ನೊಂದು ದೇವರಿಗೆ ಅಭಿಷೇಕಕ್ಕೆ ಮತ್ತೆ ಈ ಯಾತ್ರಿಗಳಿಗೆ ಸ್ನಾನಕ್ಕೆ, ಜಪತಪಗಳಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನದಿಯ ದಡದಲ್ಲಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವಂಥದ್ದು ಒಂದು ನಮ್ಮ ಸನಾತನರ ಒಂದು ಪರಂಪರೆ. ನೀವು ಕಾಣಬಹುದು, ನೀವು ದೇವಸ್ಥಾನದ ಎದುರು ಭಾಗದಲ್ಲಿ ನಿಂತ್ಕೊಂಡ್ರೆ ತುಂಗಾ ನದಿ ಚೆನ್ನಾಗಿ ಹರಿತಾ ಇರೋದನ್ನ ನಾವು ನೋಡ್ಬೋದು.